ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದಳ ಕುಳಗಿ, ವರದಿಗಾರ ಮತ್ತು ನಿರೂಪಕ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಕನ್ನಡಿಗರ ಹಕ್ಕು ಕಬಳಿಸಿದ ಶಾಸಕ ಪ್ರಭು ಚವ್ಹಾಣ್ ಅವರ ಶಾಸಕತ್ವ ರದ್ದುಗೊಳಿಸಿ ಸೋಮನಾಥ್ ಮುಧೋಳ್ ಸರ್ಕಾರಕ್ಕೆ ಆಗ್ರಹ. ನಕಲಿ ಜಾತಿ ಪ್ರಮಾಣ ಪತ್ರ ತಯಾರಿಸಿ 4 ಬಾರಿ ಶಾಸಕರಾಗಿ ಕನ್ನಡಿಗರಿಗೆ ಅನ್ಯಾಯ ಮಾಡಿದ್ದಾರೆ. ಅವರ ಸವಲತ್ತು ವಸೂಲು ಮಾಡಲು ಮನವಿ. ಅಮಲಾಪುರ ಗ್ರಾಮದಿಂದ ಬೀದರ್ನ ಅಂಬೇಡ್ಕರ್ ವೃತ್ತದವರೆಗೆ ಡಾಕ್ಟರ್ ಬಾಬಾ ಸಾಹೇಬರ ಭಾವಚಿತ್ರದ ಮೆರವಣಿಗೆ. ಅಮಲಾಪುರ ಯುವಕರಿಂದ ಬೀದರ್ವರೆಗೆ ಪಾದಯಾತ್ರೆ. ಅಂಬೇಡ್ಕರ್ ಅವರ 134ನೇ ಜಯಂತಿ ಪ್ರಯುಕ್ತ ನಡೆದ ಭವ್ಯ ಮೆರವಣಿಗೆ. ಜಾಗತಿಕ ಲಿಂಗಾಯತ ಮಹಾಸಭಾದ ವಚನ ಮಂಟಪ ಕಾರ್ಯಕ್ರಮ ಉದ್ಘಾಟಿಸಿದ ಸಂಸದ ಸಾಗರ ಖಂಡ್ರೆ. ಬೀದರ್ನ ಗಾಂಧಿಗಂಜ್ ಬಸವೇಶ್ವರ ದೇವಸ್ಥಾನದಲ್ಲಿ ಜರುಗಿದ ಅರ್ಥಪೂರ್ಣ ಕಾರ್ಯಕ್ರಮ. ಬಸವ ಕಲ್ಯಾಣದಲ್ಲಿ ಭೌತಿಕ ಅನುಭವ ಮಂಟಪ ಇತ್ತು. ಪೂಜ್ಯ ಸಿದ್ದರಾಮ ಬೆಲ್ದಾಳ ಶರಣರು. ರಾಜ್ಯದ ಜನತೆಗೆ ಮತ್ತೆ ಬೆಲೆ ಏರಿಕೆ ಬರೆ ಎಳೆದ ಸಿದ್ದು ಸರ್ಕಾರ. ಬಸ್, ಮೆಟ್ರೋ, ವಿದ್ಯುತ್ ದರ ಏರಿಕೆ ಬಳಿಕ ಹಾಲಿನ ದರವೂ ಏರಿಕೆ. ಕೆಎಂಎಫ್ನ ನಂದಿನಿ ಹಾಲು ಮತ್ತು ಮೊಸರಿನ ಬೆಲೆ ಏರಿಕೆ. ಈ ರೀತಿ ಬೆಲೆ ಏರಿಕೆ ಆದರೆ ಜನರ ಮೇಲೆ ಹೊರೆ ಬೀಳಲಿದೆ. ಯೋಗೇಂದ್ರ ಯದ್ಲಾಪುರೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. 2008ರಿಂದ ಇಲ್ಲಿಯವರೆಗೆ ಔರಾದ್ ಬಿ ಮೀಸಲು ಶಾಸಕರಾಗಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ತಯಾರು ಮಾಡಿ ಕನ್ನಡಿಗರ ಎಲ್ಲ ಹಕ್ಕುಗಳನ್ನು ಕಬಳಿಸಿರುವಂತಹ ಪ್ರಭು ಚವ್ಹಾಣ್ ಅವರ ಮೇಲೆ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ಇದುವರೆಗೆ ಪಡೆದ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಅವರಿಂದ ವಸೂಲು ಮಾಡುವಂತೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಪ್ರಮುಖರಾದ ಸೋಮನಾಥ್ ಮುಧೋಳ್ಕರ್ ಒತ್ತಾಯ ಮಾಡಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಮೂಲತಃ ಪ್ರಭು ಚವ್ಹಾಣ್ ಅವರು ಮಹಾರಾಷ್ಟ್ರ ರಾಜ್ಯದವರಾಗಿದ್ದಾರೆ. ತನ್ನ ಪ್ರಭಾವವನ್ನು ಬಳಸಿ ಇಲ್ಲಿಯ ತಹಸೀಲ್ದಾರರ ಮೂಲಕವಾಗಿ ತನ್ನ ಹಾಗೂ ತನ್ನ ಕುಟುಂಬಸ್ಥರ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ನಕಲಿಯಾಗಿ ಪಡೆದುಕೊಂಡು ಕನ್ನಡಿಗರಿಗೆ ಮೋಸ ಮಾಡಿದ್ದಾರೆ. ಈ ಕುರಿತು ಹಲವಾರು ಮೇಲ್ಮನವಿ ಪ್ರಾಧಿಕಾರ ಹಾಗೂ ನ್ಯಾಯಾಲಯದಲ್ಲಿ ಆಕ್ಷೇಪಣೆ ಸಲ್ಲಿಸಿದರೂ ಕೂಡ ಅಲ್ಲಿಯೂ ಸಹ ತನ್ನ ಪ್ರಭಾವವನ್ನು ಬಳಸಿಕೊಂಡು ಅರ್ಜಿ ವಾಪಸ್ ಪಡೆಯುವಂತೆ ಮಾಡಿದ್ದಾರೆ ಎಂದು ಗಂಭೀರ ಆರೋಪವನ್ನು ಸೋಮನಾಥ್ ಮುಧೋಳ್ಕರ್ ಮಾಡ್ತಾರೆ. 2023ರಲ್ಲಿ ರಾಜ್ಯದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಔರಾದ್ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಕಮಲನಗರ್ ತಾಲೂಕಿನ ಹಲ್ಲಳ್ಳಿ ಗ್ರಾಮದ ನಿವಾಸಿ ನರ್ಸಿಂಗ್ ತುಕಾರಾಮ್ ಎನ್ನುವಂಥವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ನಾಮಪತ್ರ ಪರಿಶೀಲನೆ ದಿನದಂದು ಸೂಕ್ತ ದಾಖಲೆಗಳೊಂದಿಗೆ ನ್ಯಾಯವಾದಿಗಳ ಜೊತೆಯಲ್ಲಿ ಪ್ರಭು ಚವ್ಹಾಣ್ ಅವರ ನಾಮಪತ್ರಕ್ಕೆ ಆಕ್ಷೇಪಣೆ ಕೂಡ ಸಲ್ಲಿಸಿದರು. ಚುನಾವಣಾಧಿಕಾರಿಗಳು ಆಕ್ಷೇಪಣೆ ಬಗ್ಗೆ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ನರ್ಸಿಂಗ್ ಅವರು ಮೇಲ್ಮನವಿ ಪ್ರಾಧಿಕಾರಕ್ಕೆ 4D ಅಡಿಯಲ್ಲಿ ಮೇಲ್ಮನವಿ ಸಲ್ಲಿಸ್ತಾರೆ. ಆಯುಕ್ತರು ಹಾಗೂ ಮೇಲ್ಮನವಿ ಪ್ರಾಧಿಕಾರ ನವೆಂಬರ್ 22, 2023ರಂದು ಪ್ರಭು ಚವ್ಹಾಣ್ ಅವರಿಗೆ ವಿಚಾರಣೆ ಸಭೆಯ ಸೂಚನಾ ಪತ್ರ ನೀಡಿ ಡಿಸೆಂಬರ್ 16, 2023ರಂದು ಅಗತ್ಯ ದಾಖಲೆ ಮತ್ತು ದಸ್ತಾವೇಜುಗಳೊಂದಿಗೆ ಈ ದಿನಾಂಕದಂದು ಖುದ್ದಾಗಿ ನ್ಯಾಯವಾದಿಗಳ ಮುಖಾಂತರ ಹಾಜರಾಗುವಂತೆ ಸೂಚನೆ ನೀಡಿತ್ತು. ಆದರೆ ಪ್ರಭು ಚವ್ಹಾಣ್ ಅವರು ಇದನ್ನು ಪ್ರಶ್ನಿಸಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದರ WP ಸಂಖ್ಯೆ 203394/2023 ಇದೆ. ಸುಮಾರು 2 ವರ್ಷಗಳ ಕಾಲ ವಾದಿ ಮತ್ತು ಪ್ರತಿವಾದಿಗಳ ವಾದವನ್ನು ಆಲಿಸಿ ಮಾರ್ಚ್ 17, 2025ರಂದು ಕಲಬುರಗಿ ಹೈಕೋರ್ಟ್ ಪೀಠದ ನ್ಯಾಯಾಧೀಶರಾಗಿರುವಂತಹ ಸೂರಜ್ ಗೋವಿಂದರಾಜ್ ಅವರು 220 ಪುಟಗಳ ಮಹತ್ವದ ತೀರ್ಪನ್ನು ನೀಡ್ತಾರೆ. ಸುಮಾರು 2008ರಿಂದ ಇಲ್ಲಿಯವರೆಗೆ ಎಷ್ಟು ಜನರು ನ್ಯಾಯಾಲಯಕ್ಕೆ ಹಾಗೂ ಮೇಲ್ಮನವಿ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿದಾರೋ ಅವರೆಲ್ಲರ ಅರ್ಜಿಗಳನ್ನು ಚವ್ಹಾಣ್ ಅವರು ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಹಿಂಪಡೆಯುವಂತೆ ಮಾಡಿದ್ದಾರೆ. ಕೆಲವೊಂದು ಅರ್ಜಿಯಂತೂ ಒಂದು ತೀರ್ಪಿನ ದಿವಸವೇ ಅವರು ಹಿಂಪಡೆಯುವಂತೆ ಮಾಡಿದ್ದಾರೆ. ಈ ಮೂಲಕ ಕಾಲಹರಣ ಮಾಡುತ್ತಾ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಲೇ ಬಂದಿದ್ದಾರೆ. ಹಾಗಾಗಿ 4D ಅಡಿಯಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು 30 ದಿನಗಳ ಒಳಗಾಗಿ ಜಾತಿ ಪ್ರಮಾಣ ಪತ್ರವನ್ನು ರದ್ದುಗೊಳಿಸಿ ಚವ್ಹಾಣ್ ಅವರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಕನ್ನಡಿಗರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಕೋರುವುದಾಗಿ ತಿಳಿಸಿದ ಸೋಮನಾಥ್ ಮುಧೋಳ್ ಅವರು, ಒಂದು ವೇಳೆ ಪ್ರಭು ಚವ್ಹಾಣ್ ಅವರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಬೀದರ್ ಜಿಲ್ಲೆ ಹಾಗೂ ಔರಾದ್ ಬಂದ್ ಮಾಡಿ ನಾವು ಒಂದು ಹೋರಾಟವನ್ನು ಮಾಡ್ತೇವೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡ್ತಾರೆ. ಇದೇ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳ ಇತರೆ ಪ್ರಮುಖರಾಗಿರ್ತಕ್ಕಂಥ ಡಾಕ್ಟರ್ ರವಿಸ್ವಾಮಿ ನಿರ್ಣ, ಸುಭಾಷ್ ಕೆನಡೆ, ನಿತೀಶ್ ಉಪ್ಪೆ, ಸೋಮನಾಥ್ ವರವಟ್ಟಿ, ಆಮೇಲೆ ರಮೇಶ್ ಧೋಳ, ಚರಣಜಿತ್ ಆಣದುರೆ, ವಿವೇಕ್ ಸ್ವಾಮಿ, ಶ್ಯಾಮ್ ಮದನ್, ಧನರಾಜ್ ಸಾಂಗ್ವಿಕರ್ ಸೇರಿದಂತೆ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ರಿಟರ್ನಿಂಗ್ ಆಫೀಸರ್ ಏನಿದ್ದಾರೆ ಈ ದಾಖಲೆಗಳ ಬಗ್ಗೆ ಯಾವುದೇ ಪರಿಶೀಲನೆ ಮಾಡದೆ ನಾಮಪತ್ರ ಸ್ವೀಕಾರ ಮಾಡ್ತಾರೆ. ನರ್ಸಿಂಗ್ ತುಕಾರಾಮ್ ಅವ್ರದ್ದು ನಾಮಪತ್ರ ಸ್ವೀಕಾರ ಮಾಡ್ತಾರೆ. ಹೀಗಾಗಿ ನರ್ಸಿಂಗ್ ತುಕಾರಾಮ್ ಅವರು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಕಮಿಷನರ್ಗೆ ಒಂದು ಮೇಲ್ಮನವಿ ಒಂದು ಅರ್ಜಿ ಸಲ್ಲಿಸ್ತಾರೆ. ಇವ್ರು ಜಾತಿ ಪ್ರಮಾಣ ಪತ್ರ ನಕಲಿದೆ, ನಮಗೆ ಇವ್ರು ಮೋಸ ಮಾಡ್ತಾ ಇದ್ದಾರೆ ಅಂಥೇಳಿ ಪ್ರಭು ಚವ್ಹಾಣ್ ಅವರು ಅದರ ಮೇಲೆ ಸ್ಟೇ ತರ್ತಾರೆ. ಸ್ಟೇ 2023ರಿಂದ ಇಲ್ಲಿವರೆಗೆ ಅದು ಸ್ಟೇವನ್ನು ಒಂದು
ತಡೆಯಾಜ್ಞೆಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠ ವಾದ ಮತ್ತು ಪ್ರತಿವಾದಿಗಳ ವಾದವನ್ನು ಆಲಿಸಿ 17ನೇ ತಾರೀಕು 3ನೇ ತಿಂಗಳು 2025 ಒಂದು ತೀರ್ಪನ್ನು ಕೊಡ್ತಾರೆ. ಈ ಪ್ರಭು ಚವ್ಹಾಣ್ ಅವರ ತೀರ್ಪು 220 ಪುಟಗಳ ಒಂದು ತೀರ್ಪಿದೆ. ಲ್ಯಾಂಡ್ಮಾರ್ಕ್ ತೀರ್ಪಂತೆ ಐತಿಹಾಸಿಕ ತೀರ್ಪು. ಈ ತೀರ್ಪಿನಲ್ಲಿ ಏನು ಉಲ್ಲೇಖಿಸಿದ್ರೆ 28ನೇ ತಾರೀಕು 4ನೇ ತಿಂಗಳು 2025 ಕೋರ್ಟ್ಗೆ ನೀವು ಅಫಿಡೇವಿಟ್ ಸಲ್ಲಿಸಬೇಕು. ಈ ಜಾತಿ ಪ್ರಮಾಣ ಪತ್ರ ವಿವಾದ ಏನಿದೆ ಇದ್ರ ಬಗ್ಗೆ ಗಂಭೀರತೆಯನ್ನು ಪರಿಗಣಿಸಿ ಕೂಡಲೇ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು 28ನೇ ತಾರೀಕಿಗೆ ಅಫಿಡೇವಿಟ್ ಸಲ್ಲಿಸಬೇಕಂತ ಹೇಳಿ ಸರ್ಕಾರಕ್ಕೆ ಮತ್ತು AGಗೆ ಜಡ್ಜ್ಮೆಂಟ್ ಕೋರ್ಟ್ ಆರ್ಡರ್ ಮಾಡಿದೆ. ಅದನ್ನು ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೆವು. ಇನ್ನು ಹೊರ ರಾಜ್ಯದ ವ್ಯಕ್ತಿ ಬಂದು ನಮ್ಮ ರಾಜ್ಯದ ಕನ್ನಡಿಗರ ಹಕ್ಕನ್ನು ಕಸಿಕೊಂಡು ಶಾಸಕರಾಗಿದ್ದಾರೆ. ಅವರು ಇನ್ನು 4 ಅವಧಿಯಲ್ಲಿ ಸರ್ಕಾರದ ಒಂದು TA DA ಪಡೆದುಕೊಂಡಿದ್ದಾರೆ, ಮತ್ತೇನು ಎಲ್ಲ ಬಂಗ್ಲೆ ಪಡೆದುಕೊಂಡಿದ್ದಾರೆ. ಮಂತ್ರಿ ಇದ್ದಾಗ ಏನೇನು ಸೌಲಭ್ಯ ಎಲ್ಲ ವಾಪಸ್ ತಗೋಬೇಕು. ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕಮಿಷನರ್ ಏನಿದ್ದಾರೆ ಇದು ಕೂಡಲೇ ಇದ್ರ ಬಗ್ಗೆ ಗಂಭೀರತೆಯನ್ನು ಪರಿಗಣಿಸಿ ಕೂಡಲೇ ತತ್ಕ್ಷಣವಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಅವರ RD ನಂಬರ್ನ ರದ್ದುಪಡಿಸಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಪತ್ರ ಸಲ್ಲಿಸಿದೆ ಸರ್. ಸದರಿ ಒಂದು ಸುದ್ದಿಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಆಗಲಿ ಅಂಥೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತೀನಿ ಸರ್. ಬೀದರ್ ತಾಲೂಕಿನ ಅಮಲಾಪುರ ಗ್ರಾಮದಿಂದ ಬೀದರ್ ನಗರದ ಹೃದಯ ಭಾಗದಲ್ಲಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿವರೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆಯಲ್ಲಿ ಅಮಲಾಪುರ ಗ್ರಾಮದ ಯುವಕರು ಇಂದು ನಡೆಸಿದರು. ಆಮೇಲೆ ಏಪ್ರಿಲ್ ತಿಂಗಳು ಆರಂಭವಾದರೆ ಸಾಕು, ಮೊದಲನೇ ದಿನ ಅಂದರೆ ಏಪ್ರಿಲ್ 1ರಿಂದ ಈ ತಿಂಗಳು ಮುಗಿಯುವವರೆಗೆ ನಿರಂತರವಾಗಿ ಎಲ್ಲ ಕಡೆಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬರ ಜಯಂತಿ ಆಚರಣೆ ಮಾಡಲಾಗುತ್ತೆ. ಅಷ್ಟೇ ಉತ್ಸಾಹದಿಂದ ಮಾಡ್ತಾರೆ. ಹಾಗಾಗಿ ಇಂದು ಅಮಲಾಪುರ ಗ್ರಾಮದಿಂದ ಬಾಬಾ ಸಾಹೇಬರ ಒಂದು ಭಾವಚಿತ್ರದ ಮೆರವಣಿಗೆ ನಡೆಸಿದರು. ಡಿಜೆ ಹಾಡಿನ ಮೇಲೆ ನೃತ್ಯವನ್ನು ಮಾಡ್ತಾ ಯುವಕರು ಅತ್ಯಂತ ಸಂಭ್ರಮ ಮತ್ತು ಸಡಗರದ ಮಧ್ಯೆ ಪಾದಯಾತ್ರೆ ಮೂಲಕವಾಗಿ ಬಿಸಿಲನ್ನು ಲೆಕ್ಕಿಸದೆ ಮೆರವಣಿಗೆಯನ್ನು ಮಾಡಿದರು. ಇದೇ ವೇಳೆ ಪ್ರಮುಖರಾದ ಅಮೃತ್ DJ ಸಿಕ್ಕಂಪುರ್, ರಾಹುಲ್ ಅಮಲಾಪುರ್, ರಾಜು ಸೇನಾ ಅಮಲಾಪುರ್ ಸೇರಿದಂತೆ ಗ್ರಾಮದ ಅನೇಕ ಜನ ಯುವಕರು, ಹಿರಿಯರು, ಮಕ್ಕಳು, ಮಹಿಳೆಯರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಭಕ್ತಿಯಿಂದ ಪಾದಯಾತ್ರೆ ಮೂಲಕವಾಗಿ ಅಮಲಾಪುರ ಗ್ರಾಮದಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತದವರೆಗೆ ಅವರು ಆಗಮಿಸಿದರು. ಜೈ ಭೀಮ್, ನಮ ಬುದ್ಧಾಯ. ಇಂದು ನಮ್ಮ ಅಮಲಾಪುರ ಗ್ರಾಮದಿಂದ ಅಂಬೇಡ್ಕರ್ ಅವರ ಇವತ್ತು ಏಪ್ರಿಲ್ 1ನೇ ತಾರೀಕು ಅಂಬೇಡ್ಕರ್ ಅವರ ಒಂದು ಜಯಂತಿಯ ನಿಯಮಿತವಾಗಿ ಅಮಲಾಪುರದಿಂದ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿಂದ ಅಮಲಾಪುರದಿಂದ ಅಂಬೇಡ್ಕರ್ ಸರ್ಕಲ್ವಾಗಿ ಬೀದರ್ ಅಂಬೇಡ್ಕರ್ ಸರ್ಕಲ್ ಮುಖಾಂತರವಾಗಿ ಮುಕ್ತಾಯಗೊಳಿಸುತ್ತಿದೆ. ನನ್ನ ಹೆಸರು ಅಮೃತ್ DJ ಸಿಕ್ಕನ್ಪುರೆ. ಎಲ್ಲರಿಗೂ ಜೈ ಭೀಮ್. ನಾನು ನಿಮ್ಮ ಪ್ರೀತಿಯಾದ ರಾಹುಲ್. ಇವತ್ತು ಏಪ್ರಿಲ್ 1ನೇ ತಾರೀಕು ಏಕಂತಂದರೆ ಬಾಬಾ ಸಾಹೇಬ್ರದ್ದು ಹುಟ್ಟಿದ ಮಂತ್ ಆಯಿತು. ಅದಕ್ಕೋಸ್ಕರ 1ನೇ ಡೇಟಿನ ಹಿಡ್ದ ನಾವು ಅಮಲಾಪುರ ಗ್ರಾಮದಿಂದ ಬೀದರ್ ಅಂಬೇಡ್ಕರ್ ಸರ್ಕಲ್ವರೆಗೂ ನಾವು ಪಾದಯಾತ್ರೆ ಮುಖಾಂತರ ಬಾಬಾ ಸಾಹೇಬ್ರದ್ದು ಒಂದು ಫೋಟೋ ಮುಖಾಂತರ ನಾವು ಪಾದಯಾತ್ರೆ ಮತ್ತು DJ ಹಚ್ಕೊಂಡು ನಾವು ಎಲ್ಲ ಹೋಗ್ತಾ ಇದ್ದೀವಿ. ಸೊ ಇದರಲ್ಲಿ ಈ ರ್ಯಾಲಿಯಲ್ಲಿ ಎಲ್ಲ ಕಾಸ್ಟ್ದವರಾದರೂ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ತಾವು ಬನ್ನಿ, ಎಲ್ಲರೂ ಸಪೋರ್ಟ್ ಮಾಡಿ. ನಾನು ರಾಹುಲ್. ಬಸವ ಕಲ್ಯಾಣದಲ್ಲಿ 12ನೇ ಶತಮಾನದ ಸಂದರ್ಭದಲ್ಲಿ ಭೌತಿಕ ಅನುಭವ ಮಂಟಪ ಇತ್ತು ಎಂದು ಪೂಜ್ಯ ಶ್ರೀ ಸಿದ್ದರಾಮ ಬೆಲ್ದಾಳ ಶರಣರು ಹೇಳ್ತಾರೆ. ನಗರದ ಗಾಂಧಿಗಂಜನ ಬಸವೇಶ್ವರ ದೇವಸ್ಥಾನದಲ್ಲಿ ನಡೆದ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ವಚನ ಮಂಟಪ ಮಾಸಿಕ ಚಿಂತನ ಮಂಥನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ವಚನಗಳಲ್ಲಿ ಅನುಭವ ಮಂಟಪದ ಐತಿಹಾಸಿಕತೆ ಕುರಿತು ಅವರು ಮಾತನಾಡಿ ಈ ಒಂದು ವಿಷಯವನ್ನು ಹೇಳುತ್ತಾರೆ. ಭೌತಿಕ ಅನುಭವ ಮಂಟಪವೇ ಇರಲಿಲ್ಲ, ವಚನಗಳಲ್ಲಿ ಎಲ್ಲೂ ಕೂಡ ಅನುಭವ ಮಂಟಪದ ಪ್ರಸ್ತಾಪವಿಲ್ಲ ಎಂದು ವೀಣಾ ಬನ್ನಂಜೆ ಅವರು ಹೇಳಿದ್ದಾರೆ. ಇತ್ತೀಚೆಗೆ ಹೇಳಿಕೆ ನೀಡಿದ್ದಾರೆ. ಅವರ ಹೇಳಿಕೆಯಲ್ಲಿ ಯಾವುದೇ ಹುರುಳಿಲ್ಲ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಬಸವಾದಿ ಶರಣರ ಬಹಳಷ್ಟು ಒಂದು ವಚನಗಳಲ್ಲಿ ಅನುಭವ ಮಂಟಪದ ಪ್ರಸ್ತಾಪ ಇದೆ. ಅನುಭವ ಮಂಟಪ ಭೌತಿಕವಾಗಿ ಅಸ್ತಿತ್ವದಲ್ಲಿ ಇತ್ತು ಅನ್ನುವುದನ್ನು ನಿರೂಪಿಸಲಿಕ್ಕೆ ತಾಯಿ ನೀಲಾಂಬಿಕೆ ಅವರ ಒಂದೇ ಒಂದು ವಚನ ಸಾಕು ಅನ್ನುವಂಥ ಮಾತನ್ನು ವಚನ ಸಮೇತವಾಗಿ ಅವರು ವೀಣಾ ಬನ್ನಂಜೆ ಅವರಿಗೆ ತಮ್ಮ ಮಾತುಗಳಲ್ಲಿ ಒಂದು ಪ್ರತ್ಯುತ್ತರವನ್ನು ಕೊಡ್ತಾರೆ.
ವಚನ ಪಠಣ ಮಾಡಿ ಕಾರ್ಯಕ್ರಮ ಉದ್ಘಾಟಿಸಿದ ಸಂಸದ ಸಾಗರ್ ಖಂಡ್ರೆಯವರು ಮಾತನಾಡಿ, ಪ್ರತಿಯೊಬ್ಬರು ವಚನಗಳ ಚಿಂತನ ಮಂಥನದ ವಚನ ಮಂಟಪ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಕಾರ್ಯಕ್ರಮ ಹೆಚ್ಚು ಹೆಚ್ಚು ವಿಸ್ತಾರಗೊಳ್ಳಲಿ. ಪ್ರತಿ ತಿಂಗಳು ಈ ಕಾರ್ಯಕ್ರಮ ಜರುಗಲಿ. ಹೆಚ್ಚು ಹೆಚ್ಚು ಜನರು ಬಂದು ಒಂದು ಸಂಸ್ಕಾರವನ್ನು ಗಿಟ್ಟಿಸುವಂತಾಗಲಿ. ಬಸವಾದಿ ಶರಣರ ತತ್ವ ಪಸರಿಸುವ ಆಶಯ ಈಡೇರಲಿ ಎನ್ನುವಂಥ ಶುಭ ಹಾರೈಕೆಯನ್ನು ನೀಡುತ್ತಾರೆ. ಹುಲ್ಸೂರಿನ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿಯವರು, ಬೀದರ್ನ ಲಿಂಗಾಯತ ಮಹಾಮಠದ ಪೂಜ್ಯ ಪ್ರಭುದೇವರು ಸ್ವಾಮೀಜಿಯವರು, ಬಾಲ್ಕಿಯ ಶ್ರೀ ಗುರುಬಸವ ಪಟ್ಟದೇವರು ವೇದಿಕೆ ಮೇಲೆ ಹಾಜರಿದ್ದರು. ಅಧ್ಯಕ್ಷತೆ ವಹಿಸಿದ ಜಾಗತಿಕ ಲಿಂಗಾಯತ್ ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ್ ಧನ್ನೂರ್ ಈ ಸಂದರ್ಭದಲ್ಲಿ ಮಾತನಾಡಿ, ಮಹಾಸಭಾ ಜಿಲ್ಲೆಯಲ್ಲಿ ಬಸವ ತತ್ವ ಪ್ರಸಾರದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ. 4 ವರ್ಷಗಳಲ್ಲಿ 3,000 ಸದಸ್ಯತ್ವ ಮಾಡಿಸಿದೆ. ಬಸವ ಕಲ್ಯಾಣದಲ್ಲಿ ರಾಷ್ಟ್ರೀಯ ಲಿಂಗಾಯತ ಪ್ರಥಮ ಮಹಾಧಿವೇಶನ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂಥ ಕೀರ್ತಿ ನಮ್ಮ ಜಿಲ್ಲಾ ಘಟಕಕ್ಕೆ ಸಲ್ಲುತ್ತೆ ಎನ್ನುವಂಥ ಮಾತನ್ನು ಹೇಳಿದರು. ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷ ಬಾಬುವಾಲಿ, ಗಾಂಧಿಗಂಜನ ಹಿರಿಯ ವ್ಯಾಪಾರಿ ಅಣ್ಣರಾವ್ ಮೊಗಶೆಟ್ಟಿ, ನಾಗಶೆಟ್ಟಪ್ಪ ದಾಡ್ಗಿ, ಪ್ರಮುಖರಾದ ರಾಜೇಂದ್ರ ಕುಮಾರ್ ಗಂದಗೆ, ರಾಜೇಂದ್ರ ಜೊನ್ನಿಕೇರಿ, ಬಾಬುರಾವ್ ದಾನಿ, ಜಯದೇವಿ ಯದ್ಲಾಪುರೆ, ಪಂಚಾಕ್ಷರಿ ಪುಣ್ಯಶೆಟ್ಟಿ, ಕುಶಲರಾವ್ ಪಾಟೀಲ್ ಖಾಜಾಪುರ್, ಉಷಾ ಮಿರ್ಚೆ, ಚಂದ್ರಪ್ಪ ಹಳ್ಳಿ, ಯೋಗೇಂದ್ರ ಯದ್ಲಾಪುರೆ, ಡಾಕ್ಟರ್ ದೇವಕಿ ನಾಗುರೆ, ವಿಜಯಲಕ್ಷ್ಮಿ ಪಾಟೀಲ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಜಗನ್ನಾಥ್ ನಾನ್ಕೇರಿ ಹಾಗೂ ಅವರ ಒಂದು ಸುಪುತ್ರರು ಒಂದು ವಚನ ಗಾಯನವನ್ನು ನಡೆಸಿಕೊಡ್ತಾರೆ. ಬಿಕೆಡಿ ಫೌಂಡೇಶನ್ ಕಾರ್ಯದರ್ಶಿ ಶ್ರೀಮತಿ ಸುವರ್ಣ ಬಿ ಧನ್ನೂರ್ ಅವರು ದಾಸೋಹವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ನೂರಾರು ಜನರು ಪಾಲ್ಗೊಂಡಿದ್ದರು. ರಾಜ್ಯದ ಜನತೆಗೆ ಮತ್ತೆ ಬೆಲೆ ಏರಿಕೆಯ ಬರೆ ಎಳೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆಮೇಲೆ ಅವರ ಒಂದು ನೇತೃತ್ವದ ಸರ್ಕಾರ. ಬಸ್ ಬೆಲೆ ಏರಿಕೆ ಜಾಸ್ತಿ ಆಯಿತು, ಟಿಕೆಟ್ ಬೆಲೆ ಜಾಸ್ತಿ ಆಯಿತು, ಮೆಟ್ರೋ ಟಿಕೆಟ್ ಜಾಸ್ತಿ ಆಯಿತು, ವಿದ್ಯುತ್ ದರ ಏರಿಕೆ ಆಯಿತು. ಈಗ ಹಾಲಿನ ಸರದಿ, ಹಾಲಿನ ದರವೂ ಕೂಡ ಒಂದು ಏರಿಕೆ ಕಂಡಿದೆ. KMFನ ನಂದಿನಿ ಹಾಲು ಮತ್ತು ಮೊಸರಿನ ಬೆಲೆ ತೀವ್ರ ಏರಿಕೆಯನ್ನು ಕಂಡಿದೆ. ಇಂದಿನಿಂದಲೇ ಜಾರಿಗೆ ಬರಲಿದೆ ನಂದಿನಿ ಹಾಲು ಮೊಸರಿನ ಹೊಸ ದರ. ಪ್ರತಿ ಲೀಟರ್ ಹಾಲು ಮತ್ತು ಮೊಸರಿನ ಬೆಲೆಯಲ್ಲಿ ಸುಮಾರು 4 ರೂಪಾಯಿ ಹೆಚ್ಚಳ ಆಗಿದೆ. ನಂದಿನಿ ದರ ಏರಿಕೆ ವಿಚಾರವಾಗಿ ಸಾರ್ವಜನಿಕರಿಂದ ತೀವ್ರ ಅಸಮಾಧಾನ ಕೂಡ ವ್ಯಕ್ತವಾಗಿದೆ. ರೈತರ ಹೆಸರು ಹೇಳಿಕೊಂಡು ದರ ಏರಿಕೆ ಮಾಡಿ ಸಾರ್ವಜನಿಕರಿಗೆ ಮೋಸ ಮಾಡ್ತಾ ಇದೆ ಸರ್ಕಾರ. ತಮ್ಮ ಅಧಿಕಾರಕ್ಕಾಗಿ ಗ್ಯಾರಂಟಿಗಳನ್ನು ನೀಡಿ ಈಗ ದರ ಏರಿಕೆ ಮಾಡ್ತಾ ಇದ್ದಾರೆ. ಈ ರೀತಿ ಮೋಸ ಮಾಡಿದರೆ ಜನ ಬದುಕೋದಾದರೂ ಹೇಗೆ ಅನ್ನುವಂಥ ಒಂದು ಅಸಮಾಧಾನವನ್ನು ಸಾರ್ವಜನಿಕರಾಗಿರ್ತಕ್ಕಂತಹ ಯೋಗೇಂದ್ರ ಎನ್ನುವಂಥವರು ಹೇಳ್ತಾ ಇದ್ದಾರೆ. ಹಾಲಿನ ದರ ಮತ್ತು ಮೊಸರಿನ ದರ ಪ್ರತಿ ಲೀಟರ್ಗೆ 4 ರೂಪಾಯಿ ಏರಿಕೆಯಾಗಿದೆ. ಸೊ ಹಾಗಾಗಿ ಸಾರ್ವಜನಿಕರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಬನ್ನಿ ಈ ಕುರಿತು ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ವರದಿ ಮತ್ತು ಸಾರ್ವಜನಿಕರ ಹೇಳಿಕೆಯನ್ನು ನೋಡ್ಕೊಂಡು ಬರೋಣ. ಶ್ರೀಗನ್ನಡಂ ಗೆಲ್ಗೆ ಬೀದರ್ನಿಂದ ನನ್ನ ಯೋಗೇಂದ್ರ ಯದ್ಲಾಪುರೆ ಅಂತೇಳಿ ಜಿಲ್ಲಾಧ್ಯಕ್ಷರು ಪತಂಜಲಿ ಯೋಗ ಸಮಿತಿ ಬೀದರ್. ಈ ಏಪ್ರಿಲ್ 1ರಿಂದ ಹಾಲಿನ ದರ ಏರಿಕೆ ಮಾಡಿದ್ದು ಜನರಿಗೆ ಬಹಳ ಮೋಸವಾಗಿದೆ ಮತ್ತು ಬಹಳ ತೊಂದರೆ ಆಗ್ತಾ ಇದೆ. ಸರ್ಕಾರ ಮೊದಲು ಇನ್ನು 4 ರೂಪಾಯಿ ಹೆಚ್ಚು ಮಾಡಿ ಏನು 200 ml ಕಡಿಮೆ ಹೆಚ್ಚಿಗೆ ಕೊಡ್ತಾ ಇತ್ತು. ಆದರೆ ಇವಾಗ ಅದನ್ನು ವಿಡ್ರಾಲ್ ಮಾಡಿ ಆ 4 ರೂಪಾಯಿ ಏನದ ರೈತರು ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದೆ. ಇದು ಸಂಪೂರ್ಣವಾಗಿ ಜನರಿಗೆ ಮೋಸ ಮಾಡ್ತಾ ಸುಲಿಗೆ ಮಾಡ್ತಕ್ಕಂಥ ಚರಮನ್ನು ಸುಲ್ತಕ್ಕಂಥ ಸರ್ಕಾರ. ಹಾಗಾಗಿ ಇಂದಿನ ಒಂದು ಹಾಲಿನ ದರ ಆಗಲಿ, ಅದು ಕರೆಂಟಿನ ದರ ಆಗಲಿ, ಒಂದು ಯೂನಿಟಿಗೆ 36 ಪೈಸೆ ಹೆಚ್ಚಿಗೆ ಮಾಡಿದ್ದಾರೆ. ಈ ಸರ್ಕಾರ ಗ್ಯಾರಂಟಿಗಳನ್ನು ಉಚಿತವಾಗಿ ಕೊಟ್ಟು ಈ ಕಡೆ 100 ರೂಪಾಯಿ ನಮ್ಮನ್ನು 10 ರೂಪಾಯಿ ಕೊಟ್ಟು 100 ರೂಪಾಯಿನ ಕಿತ್ಕೊಳ್ತಾ ಇದೆ. ಇದು ನೇರವಾಗಿ ಜನರಿಗೆ ಮೋಸ ಮಾಡ್ತಕ್ಕಂಥ ಒಂದು ಸರ್ಕಾರ. ಈ ಸರ್ಕಾರದಿಂದ ಆಗ್ತಕ್ಕಂಥ ಈ ಒಂದು ಬೆಲೆ ಏರಿಕೆಯ ಕ್ರಮ ಇದೆಯಲ್ಲ, ಇದು ಸಾಮಾನ್ಯ ಜನರಿಗೆ ಎಲ್ಲ ಜನರ ಮೇಲೆ ಬೀಳ್ತಕ್ಕಂಥ ಒಂದು ಬಹಳ ದೊಡ್ಡ ಆಘಾತ. ಜನರು ಯಾವ ರೀತಿ ಬದುಕಬೇಕು, ಜನರಿಗೆ ಮೋಸ ಮಾಡ್ತಾ ಇದೆ. ಜನರಿಗೆ ಏನು ಹೇಳ್ತಾರೆ, ಒಂದು ಕಡೆಯಿಂದ ಉಚಿತವಾಗಿ ಕೊಡ್ತಾ ಇದ್ದಂದ್ರೆ ಉಚಿತವಾಗಿ ಯಾರು ಕೇಳಿದ್ದಾರೆ ಇವರಿಗೆ? ಇವರ ಒಂದು ರಾಜಕೀಯ ಒಂದು ಮತ
ಒಂದು ರಾಜಕೀಯ ಅಧಿಕಾರಕ್ಕಾಗಿ ಮಾಡ್ತಕ್ಕಂಥ ಜನರಿಗೆ ಮೋಸ ಮಾಡ್ತಕ್ಕಂಥ ಹಗಲದುರುಡೆ ಆಗ್ತಾ ಇದೆ. ಜನರಿಗೆ ವಾಶ್ ಮಾಡಿ ಜನರಿಗೆ ಅದ್ರ ಬಗ್ಗೆ ತಪ್ಪು ಕಲ್ಪನೆ ತುಂಬಿ ಅವರು ಮೊಸರು ಪ್ರತಿ ಲೀಟರ್ 4 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಅದ್ರ ಜೊತೆ ದುಕಾನದವರು ಮಾಡ್ತಕ್ಕಂಥ ಇತರು ಕೂಡ 2 ರೂಪಾಯಿ ಹೆಚ್ಚಿಗೆ ಮಾಡಿ 1 ಲೀಟರ್ಗೆ 6 ರೂಪಾಯಿ ಏನಾದ ಹೆಚ್ಚಿಗೆ ತಗೋತಾ ಇದ್ದಾರೆ. ಇದು ಮತ್ತೆ ಅವ್ರು ಹೇಳ್ತಾರೆ ನಾವು ರೈತರು ಕೊಡ್ತೇವೆ. ರೈತರು ಅವರ ಹೆಸರನ್ನು ಮುಂದೆ ಮಾಡಿ ಜನರಿಗೆ ಮೋಸ ಮಾಡ್ತಕ್ಕಂಥ ಈ ಕೆಟ್ಟ ಸರ್ಕಾರ ಇದು ಆದಷ್ಟು ತೊಲಗಬೇಕು. ಜನರಿಗೆ ಹೊರೆ ಆಗ್ತಾ ಇದೆ. ಆ ರೇಟ್ಗಳನ್ನು ಸಡನ್ಲಿ ಆದಷ್ಟು ಬೇಗನೆ ಅವ್ರು ವಿಡ್ರಾಲ್ ಮಾಡಬೇಕು. ಅದು ಕರೆಂಟ್ ದರ ಆಗಿರ್ಬೋದು, ಈ ನಂದಿನಿ ಹಾಲಿನ ಆಗಿರ್ಬೋದು, ಈ ಪ್ರತಿಯೊಂದು ಅವ್ರು ವಿಡ್ರಾಲ್ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಇವರು 100 ರೂಪಾಯಿ ಕಿತ್ಕೊಂಡು 10 ರೂಪಾಯಿ ಕೊಡ್ತಾರಂತಂದ್ರೆ ಅದು ಮೋಸ ಇದೆ. ಹಾಗಾಗಿ ನಮಗೆ ಗ್ಯಾರಂಟಿಗಳೇ ಬೇಕಾಗಿಲ್ಲ. ನಮಗೆ ಏನು ರೇಟ್ ಮೊದಲೇನಿದ್ದು ಆ ರೇಟ್ ದರ ಮುಂದುವರಿಸಬೇಕಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತೀವಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಾರುತಿ ರಾಕೋಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.